ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಬಹಳ ಮೋಸಗಳು ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂಮರಾಲಜಿ ಅಂತಾರೆ, ಟ್ಯಾರೋಟ್ ಕಾರ್ಡ್ ಅಂತಾರೆ, ಆಮೇಲೆ ಕಾಸ್ಟ್ಲಿ ಜೆಮ್ಸ್ಟೋನ್ಗಳು, ರುದ್ರಾಕ್ಷಿಗಳು, ಬ್ರೇಸ್ಲೆಟ್ಗಳು, ದೊಡ್ಡ ದೊಡ್ಡ ಪೂಜೆಗಳು, ಈ ರೀತಿ ಎಲ್ಲ ಇದೆ. ಬಟ್ ನಿಜವಾದ ಜ್ಯೋತಿಷದಲ್ಲಿ ಇದೆಲ್ಲ ಇದೆಯಾ? ಜನಗಳು ಜ್ಯೋತಿಷದ ಬಗ್ಗೆ ನಂಬಿಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಒಂದು ಜ್ಯೋತಿಷರು ಹೇಳುವಂಥದ್ದು ನಿಜ ಆಗೋದಿಲ್ಲ ಯೂಶ್ವಲ್ ಆಗಿ. ಎರಡನೇದಾಗಿ ಬಂದು ಈ ಥರ ಕಾಸ್ಟ್ಲಿ ಪೂಜೆಗಳು ಮತ್ತು ಏನೇನೋ ಹೊಸದು. ಈಗ ಒಂದು ಪೇಪರಲ್ಲಿ ನಿಮ್ಮ ಪ್ರಾಬ್ಲಮ್ನ ಬರೆಸುಟ್ಟಾಕಿ ಅಂತಾರೆ, ನಂಬರ್ನ ಕೈಲಿ ಬರ್ಕೊಳ್ಳಿ ಅಂತಾರೆ. ಇದೆಲ್ಲ ಜ್ಯೋತಿಷದಲ್ಲಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂಥದ್ದು ಏನಂದರೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಈ ಜನ್ಮವನ್ನು ಪಡೆದಿದ್ದೀವಿ. ಆ ಜನ್ಮದಲ್ಲಿ ನಮಗೆ ಏನೇ ನಡಿಬೇಕು ಅನ್ನೋದು ಪ್ರೀ ಡೆಸ್ಟೈನ್ಡ್ ಆಗಿರುತ್ತೆ. ಎಲ್ಲದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ, ಈ ಮೂರು ಕರ್ಮಗಳಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ಸ್ವಲ್ಪ ಕಂಟ್ರೋಲ್ ನಮಗಿರುತ್ತೆ. ಆದರೆ ಪರಾಶರ ಮಹರ್ಷಿ ಹೇಳುವ ಹಾಗೆ ಕೆಲವು ಬದಲಾವಣೆಗಳು ಅಂದರೆ ಮಂತ್ರ ಜಪಗಳು, ಆಮೇಲೆ ದಾನಗಳನ್ನು ಮಾಡೋದ್ರಿಂದ ಅದರ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಇಡೀ ಡೆಸ್ಟಿನಿನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಈಗ ಮಳೆನ ತಡೆಯೋಕ್ಕಾಗಲ್ಲ. ನಾವೊಂದು ಛತ್ರಿನ ಯೂಸ್ ಮಾಡೋ ಹಾಗೆ ನಾವು ನಮ್ಮ ಕರ್ಮಫಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸೊ ಇದು ಜ್ಯೋತಿಷ್ಯದ ಮೂಲ ಸಿದ್ಧಾಂತ. ಜೊತೆಯಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ನಾವು ಯಾವ ಮಟ್ಟದಲ್ಲಿದ್ದೀವಿ, ಮೋಕ್ಷ ಪಡೆಯುವುದು ನಮ್ಮ ಪರಮೋಚ್ಚ ಗುರಿ ಆಗಿರೋದ್ರಿಂದ ಹಿಂದೂ ಧರ್ಮದಲ್ಲಾಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ನೀವು ತಗೊಳ್ಳಿ, ಎಲ್ಲದಲ್ಲೂ ಕೂಡ ಮೋಕ್ಷದ ಬಗ್ಗೆ ಹೇಳಲಾಗಿದೆ. ಇದರ ಒಂದು ಪರಮೋಚ್ಚ ಗುರಿಯಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯವನ್ನು ತಿಳ್ಕೊಬೇಕಾಗತ್ತೆ, ನೋಡಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಪರಿಹಾರಗಳಂತ ಬಂದಾಗ ಮಂತ್ರ ಜಪಗಳಿಂದ ಅದು ನಾವೇ ಸ್ವತಃ ಮಾಡ್ಕೋಬೋದು. ದಾನಗಳನ್ನು ನಾವೇ ಸ್ವತಃವಾಗಿ ಮಾಡ್ಬೋದು. ಇನ್ನೊಬ್ಬರು ಮಾಡುವಂಥ ಅಗತ್ಯ ಇರಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಿದ್ಧಿ ಇರುವಂಥವ್ರು, ಹಾಗೆಯೇ ಅನುಭವ ಇರುವಂಥವ್ರು ನಮಗೋಸ್ಕರ ಮಂತ್ರ ಜಪಗಳನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಸೊ ಇದು ಬಂದು ಜ್ಯೋತಿಷ್ಯದ ಪರಿಹಾರಗಳ ಬಗ್ಗೆ ಇರುವಂತಹ ಮುಖ್ಯವಾಗಿರುವಂಥ ವಿಚಾರ. ಇನ್ನು ಎರಡನೇದಾಗಿ ಬಂದು ಜ್ಯೋತಿಷ ಹೇಳೋದು ಯಾಕೆ ನಿಜ ಆಗಲ್ಲ ಅಂದರೆ, ಬರ್ತ್ ಟೈಮು ಕರೆಕ್ಟಾಗಿರಲ್ಲ. ಯಾಕೆಂತಂದರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳಲ್ಲಿ ಕೇವಲ 30 ಸೆಕೆಂಡ್ಸ್, 1 ಮಿನಿಟ್ 2 ಮಿನಿಟ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ನ್ಯೂಮರಾಲಜಿನೇ ತಗೊಳ್ಳಿ. ಒಂದು ದಿನ ಹುಟ್ಟಿದವ್ರದ್ದು ಎಲ್ಲರದು, ಒಂದು ಡೇಟಲ್ಲಿ ಹುಟ್ಟಿದವ್ರು ಎಲ್ಲರದು ಜೀವನ ಒಂದೇ ಥರ ಇರಲ್ಲ. ಒಂದೇ ದಿನ ಹುಟ್ಟಿದಂತಹ ಮಕ್ಕಳ ಜೀವನ ಒಂದೇ ಥರ ಇರಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಪರಾಶರ ಮಹರ್ಷಿಗಳು ಆಗಲೇ ಹೇಳಿದ್ದಾರೆ ಷಷ್ಠಾಂಶವನ್ನು ಉಪಯೋಗಿಸಿ ಅಂತೇಳಿ. ಅಲ್ಲಿ ಏನಾಗುತ್ತೆ, 2 ನಿಮಿಷಕ್ಕೆ 1 ನಿಮಿಷಕ್ಕೆ ಜಾತಕ ಬದಲಾವಣೆ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಬರ್ತ್ ಟೈಮ್ ನೀವು ಯಾವುದು ಕೊಡ್ತೀರೋ ಅದನ್ನೇ ಜಾತಕ ಓಪನ್ ಮಾಡಿ ನಿಮ್ಮ ಭವಿಷ್ಯ ಇದು, ನಿಮ್ಮ ರಾಶಿ ಇದು, ನಿಮ್ಮ ದಶೆ ಇದು ಅಂತ ಹೇಳೋರು ಜ್ಯೋತಿಷರಲ್ಲ. ನಿಮ್ಮ ಬರ್ತ್ ಸಮಯವನ್ನು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಂತಾರೆ, BTR ಅಂತಾರೆ. ರೆಕ್ಟಿಫೈ ಮಾಡಬೇಕು, ನಿಮ್ಮ ಜನ್ಮ ಸಮಯವನ್ನು ತಿದ್ದಬೇಕು, ಆಮೇಲೆ ನಿಮಗೆ ಭವಿಷ್ಯದ ಫಲವನ್ನು ಹೇಳಬೇಕು. ಈ ರೀತಿ ಮಾಡೋಣ ಜ್ಯೋತಿಷರು ಯಾರಿದ್ದಾರೆ. ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಬೇಕು ಅಂದರೆ, ನಿಮ್ಮ ಭವಿಷ್ಯದಲ್ಲಿ ಹೇಳೋದಕ್ಕಿಂತ ನಿಮ್ಮ ಭೂತಕಾಲದಲ್ಲಿ ನಡೆದಂತಹ ಘಟನೆಗಳು ಯಾವುದು 4 ಹೇಳೋದಕ್ಕೆ ಕೇಳಿ. ಅದು ಘಟನೆ ಅಂದರೆ ಸುಮ್ಮನೆ ನೀವು ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸಲ್ಲಿ ಕೆಟ್ಟದಿಲ್ಲ ಅಂತ ಈ ಥರ ಹೇಳುವಂತಹ ಜನರಲೈಸ್ಡ್ ಪ್ರೆಡಿಕ್ಷನ್ಸ್ ಅಲ್ಲ. ಘಟನೆ ಯಾವ ವರ್ಷದಲ್ಲಿ ಯಾವ ಥರ ಘಟನೆ ನಡೆದಿರೋ ಸಾಧ್ಯತೆ ಇದೆ, ನೇಚರ್ ಆಫ್ ದ ಇವೆಂಟ್ನ ಹೇಳಿದ್ರೆ ಆ ಜ್ಯೋತಿಷನ ಒಪ್ಕೊಳ್ಳಿ. ಸುಮ್ಮನೆ 4 ಪರಿಹಾರಗಳನ್ನು ಹೇಳೋದು, ದೇವಸ್ಥಾನಗಳಿಗೆ ಸುತ್ತಿ ಅಂತ ಹೇಳುವಂಥವ್ರು ಜ್ಯೋತಿಷರು ಅಲ್ಲ. ಘಟನೆಗಳನ್ನು ಸಮಯಕ್ಕೆ ಸರಿಯಾಗಿ, ಅಂದರೆ ಇವೆಂಟ್ ಅಂತ ಹೇಳ್ತಾರೆ, ಟೈಮಿಂಗ್ ಆಫ್ ಇವೆಂಟ್ ಅಂತೇಳಿ, ಆ ಇವೆಂಟ್ನ ಸರಿಯಾಗಿ ಇದೇ ಇಯರಲ್ಲಿ ಇದೇ ಮಂತಲ್ಲಿ ನಡೆದಿರೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳಬೇಕು. 3 ರಿಂದ 4 ಗಂಟೆ ಅವರು ನಿಜವಾದ ಜ್ಯೋತಿಷರು. ನಿಜವಾದ ಜ್ಯೋತಿಷರನ್ನು ಹೀಗೆ ಕಂಡುಹಿಡಿಯಿರಿ. ಹಾಗೆಯೇ ನಾವೊಂದು ಗ್ರಂಥದಲ್ಲಿ ಇಲ್ಲದೇ ಇರುವಂತಹ ಯಾವ್ಯಾವುದೋ ಪರಿಹಾರಗಳನ್ನು ಮಾಡೋದು ಬೇಡ. ಪರಾಶರ ಮಹರ್ಷಿಗಳಿರುವಂತಹ ಮಂತ್ರ ಜಪಗಳು ಹಾಗೆಯೇ ದಾನಗಳನ್ನು ಮಾತ್ರ ಮಾಡೋಣ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ನಿಮ್ಮ ಜಾತಕವನ್ನು ನೋಡೋದಕ್ಕಾಗಿ ನಿಮಗೆ ನನ್ನ ಕೆಳಗಡೆ ನಂಬರ್ ಕಾಣ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕರೆ ಮಾಡಿ ನನ್ನ ಹತ್ರ ನೀವು ಕನ್ಸಲ್ಟೇಷನ್ನ ತೊಗೊಳ್ಬೋದು. ಈಗ ನಾವು ರಾಶಿ ಫಲಗಳ ಬಗ್ಗೆ ಮಾತಾಡೋಣ. ಧನಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿದೆ ಒಂದು ಅಕ್ಟೋಬರ್ ತಿಂಗಳು. ನಾನು ಯಾವಾಗಲೂ ಕೂಡ ಮಾಸದ ಮೂಲಕವಾಗಿ ಜಾತಕವನ್ನು ನೋಡುವಂಥದ್ದು, ಇಂಗ್ಲೀಷ್ ಕ್ಯಾಲೆಂಡರ್ನ ಉಪಯೋಗಿಸಲ್ಲ. ಬಟ್ ಏನಾಗಿದೆ, ಜನಗಳಿಗೆ ಗೊತ್ತಾಗಬೇಕಲ್ವಾ, ನಾವು ಜಾಸ್ತಿ ಇಂಗ್ಲೀಷ್ ಕ್ಯಾಲೆಂಡರ್ಗಳನ್ನು ಆ ನಂಬರ್ಗಳನ್ನ ಉಪಯೋಗಿಸ್ತೀವಿ. ನಾವು ಕೆಲವರು ಇಂಗ್ಲೀಷ್ನ ಕ್ಯಾಲೆಂಡರ್ಲಿರುವಂಥ ನಂಬರ್ಗಳನ್ನೇ ಇಟ್ಕೊಂಡು ಅದು ಹಿಂದೂ ಜ್ಯೋತಿಷಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಇದೆಲ್ಲ ಎಷ್ಟು ಹಾಸ್ಯಾಸ್ಪದ ಅಂತಂದರೆ, ನೀವು ಈ ನಂಬರ್ಲ್ಲಿ ಹುಟ್ಟಿದ್ರೆ ಈ ಒಂದು ಗ್ರಹ ಈ ಗ್ರಹ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಡೀಪಾಗಿ ಅನಾಲಿಸಿಸ್ ಮಾಡಿದ್ರೆ ಯಾರು ಕೂಡ ನ್ಯೂಮರಾಲಜಿನ ಯಾವ ಕಾರಣಕ್ಕೂ ನಂಬಬಾರದು. ಈ ಧನುರಾಶಿಯವರಿಗೆ ಇರುವಂತಹ ಯೋಗಗಳನ್ನು ನಾವು ನೋಡಿದ್ರೆ, ಸಪ್ತಮ ಭಾವದಲ್ಲಿ ಗುರು ವಿವಾಹಕ್ಕೆ ಕಾರಕನಾಗಿರುವಂಥನು, ವಿವಾಹ ಕೊಡ್ತಾನೆ, ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಲೈಫ್ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಎಂಟ್ರಿ ಆಗ್ಬೋದು, ಅವ್ರನ್ನ ನೀವು ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಧನುಸ್ಸು ರಾಶಿಯವರಿಗಿದೆ.
ದಶಮ ಭಾವದಲ್ಲಿ ಸೂರ್ಯ ಬಂದಿರುವುದರಿಂದ ಗೌರ್ಮೆಂಟ್ ಜಾಬ್ಗೆ ಬರೆದು ವೆಯ್ಟ್ ಮಾಡ್ತಿರೋಂಥವ್ರಿಗೆ ಶುಭ ಸೂಚನೆ ಬರ್ಬೋದು. ನೀವು ಸರಿಯಾಗಿ ಎಫರ್ಟ್ ಆಗಿ ಓದಿ ಬರೆದಿದ್ದೇ ಆದಲ್ಲಿ ನೀವು ಖಂಡಿತವಾಗಲೂ ಕೂಡ ಗೌರ್ಮೆಂಟ್ ಜಾಬಿನ ಅವಕಾಶ ಆಗುತ್ತೆ, ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಯಾಕೆಂತಂದರೆ ಅಲ್ಲಿಂದ ಸೂರ್ಯಗ್ರಹ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಪ್ರಮೋಷನ್ ಸಿಗುವಂಥ ಸಾಧ್ಯತೆ, ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ, ಪ್ರೋಗ್ರೆಸ್ ಖಂಡಿತವಾಗಲೂ ಕೂಡ ಈ ಧನುಸು ರಾಶಿಯವರಿಗಿದೆ. 11ನೇ ಮನೆ ಕುಜ ಇರುವಂಥದ್ದು ಇವ್ರಿಗೆ ಬಹಳ ಶುಭಕರ. ಯಾಕೆಂತಂದರೆ ಫೈನಾನ್ಷಿಯಲ್ ಗೇನ್ಸು, ರಿಯಲ್ ಎಸ್ಟೇಟಲ್ಲಿ ಇಂಪ್ರೂವ್ಮೆಂಟ್ಸು, ಆಮೇಲೆ ಪ್ರಾಪರ್ಟಿ ತೊಗೊಳ್ಳುವಂಥ ಯೋಗ. ಪ್ರಾಪರ್ಟಿ ಅಂದರೆ ಇನ್ ದ ಸೆನ್ಸ್ ಹೇಗೆ ವೆಹಿಕಲ್ ಮಾತ್ರ ಅಲ್ಲ, ಭೂಮಿ ಕೂಡ ಆಗುತ್ತೆ, ಮನೆ ಕೂಡ ಆಗುತ್ತೆ. ಈ ಥರ ಸಾಧ್ಯತೆಗಳು ಧನುಸು ರಾಶಿಯವರಿಗಿದೆ. ಒಳ್ಳೆಯ ದಶೆ ನಡೀತಿದೆ ಅಂದ್ಕೊಳ್ಳಿ. ನಿಮಗೀಗ ಈ ಲಗ್ನ ಆಗಿ, ಧನುಸು ಲಗ್ನ ಆಗಿ ಗುರು ದಶೆ ನಡೀತಿದೆ ಅಂದ್ಕೊಳ್ಳಿ, ಅಥವಾ ನಿಮಗೆ ಇಲ್ಲಿಂದ ಪಂಚಮಾಧಿಪತಿ ಆಗಿರೋ ಕುಜ ದಶೆ ನಡೀತಿದೆ ಅಂದ್ಕೊಳ್ಳಿ, ಉತ್ತಮವಾಗಿರುವಂಥ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೀವೊಂದು ಸಾಫ್ಟ್ವೇರಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಹಾಕಿದ್ರೆ ಸಾಕು, ನಿಮ್ಮ ದಶೆ ಅದ್ರಲ್ಲಿ ಬಂದುಬಿಡುತ್ತೆ. ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡ್ರೆ ನಿಮಗೆ ಕುಜ ದಶೆನೋ ಅಥವಾ ನಿಮಗೆ ಗುರುದೇಶ ನಡೆದಿದೆ ಎಕ್ಸ್ಟ್ರಾಡಿನರಿ ತುಂಬ ಒಳ್ಳೆಯ ಫಲಿತವನ್ನು ನೀವು ಪಡಿತೀರ. ಇನ್ನು 3ನೇ ಮನೇಲಿ ರಾಹು ಯಾವಾಗಲೂ ಕೂಡ ಅಣ್ಣ ತಮ್ಮದರ ಮಧ್ಯೆ, ಅದರಲ್ಲಿ ಯಂಗರ್ ಸಿಬ್ಲಿಂಗ್ಸ್ ಅಂತ ಏನಿರ್ತಾರೆ ಅವರು ಕಿರಿಯ ಸಹೋದರಿಯರ ಜೊತೆ ಯಾವಾಗಲೂ ಕಿರಿಕಿರಿ ಸಮಸ್ಯೆಗಳಾಗುತ್ತೆ. ಇನ್ನೂ ಸುಮಾರು 1 ವರ್ಷಕ್ಕಿಂತ ಜಾಸ್ತಿ ರಾಹು ಅದೇ ಮನೇಲಿ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸಿಬ್ಲಿಂಗ್ಸ್ ಜೊತೆ ಒಳ್ಳೆಯ ಸಂಬಂಧ ಇರೋ ಸಾಧ್ಯತೆ ಕಡಿಮೆ. ಹೀಗೆ ಇದ್ರ ಜೊತೆಯಲ್ಲಿ ಇನ್ನೊಂದು ನೋಡೋದಾದರೆ ಚತುರ್ಥ ಭಾವ ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ, ನಾನು ಆಲ್ರೆಡಿ ಹೇಳ್ದಂಗೆ ರಿಯಲ್ ಎಸ್ಟೇಟ್ಗೆ ಇದಕ್ಕೆಲ್ಲ ಒಳ್ಳೆಯದು, ಬಟ್ ಕುಟುಂಬದಲ್ಲ ಸೌಖ್ಯವನ್ನು ಸ್ವಲ್ಪ ಮಟ್ಟಿಗೆ ಇದು ಹಾಳುಗಡೋ ಸಾಧ್ಯತೆ. ಯಾಕೆಂದರೆ ಶನಿಗ್ರಹ ಇನ್ನೂ ಸ್ವಲ್ಪ ಕಾಲ ಅಲ್ಲೇ ಇರುವಂಥ ಸಾಧ್ಯತೆ ಇದೆ, 1 ವರ್ಷಕ್ಕೂ ಜಾಸ್ತಿ. ಸೊ ಈ ಸಾಧ್ಯತೆಗಳಿರೋದನ್ನ ನಾನು ಹೇಳ್ತೀನಿ ಅಂತಂದರೆ, ಕುಟುಂಬದಲ್ಲಿ ಬರುವಂತಹ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ, ಕಿರಿಕಿರಿಗಳನ್ನ ಸರಿ ಮಾಡ್ಕೋಬೋದು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಆದರೆ ಉಳಿದಂತೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ಧನುಸು ರಾಶಿಯವರಿಗೆ ಉತ್ತಮವಾಗಿದೆ, ರಾಶಿಗೆ ಸಂಬಂಧಪಟ್ಟಂತೆ. ಬಟ್ ತಂದೆಯ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವ ಸಾಧ್ಯತೆ. ಏನಾದರೂ ವಿದೇಶಕ್ಕೆ ಹೋಗುವಂತಹ ಒಂದು ಮನಸ್ಸಿದ್ದು ಅಲ್ಲಿಗೆ ಸಂಬಂಧಪಟ್ಟಂತೆ ನೀವೇನು ಪ್ರಯತ್ನ ಮಾಡ್ತಾಯಿದ್ರೆ ಜಾಬ್ಗೆ, ಖಂಡಿತವಾಗಲೂ ಕೂಡ ಅಂಥ ಅನುಕೂಲ ಏನೂ ಆಗಲ್ಲ, ಪ್ರೋಗ್ರೆಸ್ ಏನೂ ಕಾಣಲ್ಲ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾರೆ, ಈಗ ನೀವು ಶೇರ್ ಮಾರ್ಕೆಟಿಗೋ ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏನಿದ್ರೆ ಇದು ಒಳ್ಳೆಯ ಸಮಯ ನೀವು ಮಾಡೋದಕ್ಕೆ. ನಮಸ್ಕಾರ. ಯೂಶ್ವಲ್ ಆಗಿ ಇದು ಏನಾಗುತ್ತೆ ಅಂತಂದರೆ, ಈ ರಾಶಿ ಫಲ ಅನ್ನೋದು ಒಂದು ಇಂಡಿಕೇಷನ್ಸ್ ಅಷ್ಟೇ, ಜನರಲೈಸ್ಡ್ ಇಂಡಿಕೇಷನ್ಸ್. ಬಟ್ ನಾವು ಈಗ ಫಾರ್ ಎಕ್ಸಾಂಪಲು ಈಗ ಡೈವೋರ್ಸ್ ಇದೆ ಅಂತ ನಾವು ಹೇಳ್ತೀವಿ ಅಂದ್ಕೊಳ್ಳಿ. ಡೈವೋರ್ಸ್ ಇದೆ ಅಂತೇಳಿ ರಾಶಿಯಿಂದ ಗೊತ್ತಾಗಲ್ಲ. ರಾಶಿಯಿಂದ ನೋಡಿದ್ವಿ, ಲಗ್ನದಿಂದ ನೋಡಬೇಕು, ಪಾದ ಲಗ್ನದಿಂದ ನೋಡಬೇಕು, ಉಪಪಾದ ಲಗ್ನದಿಂದ ನೋಡಬೇಕು, ಅಷ್ಟಕ ವರ್ಗದಲ್ಲಿ ನೋಡಬೇಕು, ನವಾಂಶದಲ್ಲಿ ನೋಡಬೇಕು, ದಶೆಯಲ್ಲಿ ನೋಡಬೇಕು. ಅದಾದ ಮೇಲೆ ಬೇರೆ ಬೇರೆ ಕಂಡೀಷನಲ್ ದಶೆಗಳನ್ನು ಉಪಯೋಗಿಸ್ಬೇಕು. ಇದರಲ್ಲಿ ನಿಮಗೆ ಯೋಗಿನಿ ದಶೆ ಇದೆ, ಅದಾದಮೇಲೆ ತುಂಬ ಜನ ವಿಂಶೋತ್ತರಿ ದಶೆನೇ ಒಂದೇ ಇರೋದು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಜಮಿನಿ ಚರ ದಶೆ ಇದೆ, ಮಂಡುಕ ದಶೆ ಇದೆ. ಇದನ್ನೆಲ್ಲ ಉಪಯೋಗಿಸಿ ಒಂದು ಪರ್ಟಿಕ್ಯುಲರ್ ಕನ್ಕ್ಲೂಷನ್ಗೆ ನಾವು ಬರಬೇಕು ಅಂತಂದರೆ ಹಾರೋಸ್ಕೋಪ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಅದರದ್ದೇ ಆಗಿರೋ ಟೈಮ್ ಹಿಡಿಯುತ್ತೆ. ಇದರ ಜೊತೆಯಲ್ಲಿ ಜಾತಕದಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಹಸ್ತವನ್ನು ನೋಡಿ ಅಲ್ಲಿರುವಂಥ ರೇಖೆಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಲ್ಲ ನೋಡಿ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ. ಆ ರೀತಿ ಕನ್ಸಲ್ಟೇಷನ್ ನೀವು ಬೇಕಾಗಿದ್ದರೆ ನೀವು ಅಲ್ಲಿರುವಂಥ ಸಂಖ್ಯೆ ಕರೆ ಮಾಡಿ ಮತ್ತು ಕನ್ಸಲ್ಟೇಷನ್ ತೊಗೊಳ್ಳಿ. ಜಾತಕವನ್ನು ತುಂಬ ವಿಶ್ಲೇಷಣೆ ಮಾಡಿ ನಾನು ನಿಮಗೆ ಪ್ರೆಡಿಕ್ಷನ್ಸ್ನ ಕೊಡ್ತೀನಿ. ನಮಸ್ಕಾರ.